ಅತಿಥಿಗಳೆಲ್ಲರೂ ಕೂಡ ಹೋಗೋದಾಯಿತು. ಇದು ಭಾಷಣ ಮಾಡುವಂತಹ ಒಂದು ವೇದಿಕೆ ಅಲ್ಲ, ಸಂದರ್ಭವೂ ಕೂಡ ಅಲ್ಲ. ಒಂದು ಮೆಸೇಜ್ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ಇತಿಹಾಸದಲ್ಲಿ ಈ ರಕ್ತ ಮತ್ತು ಯುವಕರ ಪಾತ್ರ ಅದು ಎಲ್ಲವೂ ಕೂಡ ಇತಿಹಾಸವನ್ನು ಸೃಷ್ಟಿಸಿದೆ. ಇತಿಹಾಸದಲ್ಲಿ ಎಲ್ಲ ಯುದ್ಧಗಳಾದದ್ದು ರಕ್ತಕ್ಕಾಗಿ, ಅಧಿಕಾರಕ್ಕಾಗಿ. ಅದೇ ರೀತಿ ಅದರ ಆಪೋಸಿಟ್ ಸೈಡಲ್ಲಿ ಒಂದು ಕಡೆ ರಕ್ತ ಹೀರುವವರು, ಇನ್ನೊಂದು ಕಡೆ ರಕ್ತವನ್ನು ನೀಡಿ ಜನರನ್ನು ಬದುಕಿಸುವವರು. ಈ ಇತಿಹಾಸದಲ್ಲಿ 21ನೇ ಶತಮಾನದಲ್ಲಿ ಬ್ಲಡ್ ಹೆಲ್ಪ್ ಇನ್ ಕರ್ನಾಟಕ ಕೂಡ ಒಂದು ಇತಿಹಾಸಕ್ಕೆ ದಾಪುಗಾಲು ಆಡುತ್ತಾ ಇದೆ. ಅದೇನೆಂದರೆ ಕೇಳಿದರೆ, ರಕ್ತ ಹರಿಯುವವರ ಮಧ್ಯೆ ನಾವು ರಕ್ತ ಸಂಬಂಧಿಗಳಾಗೋಣ, ರಕ್ತವನ್ನು ನೀಡೋಣ, ಜನರನ್ನು ಬದುಕಿಸೋಣ ಎಂಬ ಇವರ ಈ ಘೋಷವಾಕ್ಯ ಖಂಡಿತವಾಗಿಯೂ ಇದಕ್ಕೆ ನಾವು ಇವರನ್ನು ಅಭಿನಂದನೆ ಸಲ್ಲಿಸಲೇಬೇಕಾಗಿದೆ. ಈ ಬ್ಲಡ್ ಹೆಲ್ಪ್ ಇನ್ ಕರ್ನಾಟಕದ 1ನೇ ವಾರ್ಷಿಕೋತ್ಸವ ನನ್ನ ನೆನಪಿನ ಪ್ರಕಾರ ಅದು ಫಾರಂ ಅಲ್ಲಿ ನಡೆಯಿತು. 10ನೇ ವಾರ್ಷಿಕೋತ್ಸವ ನಮ್ಮ ಸಿಟಿ ಸೆಂಟರ್ನಲ್ಲಿ ನಡೀತಾ ಇದೆ. ಆ 1ನೇ ವಾರ್ಷಿಕದಲ್ಲಿ ಅಂದಿನ ನಮ್ಮದ ದಿವಂಗತ ಮಂಗಳೂರು ವಿಶ್ವವಿದ್ಯಾನಿಲಯದ ಲೆಕ್ಚರರ್ ಪಟ್ಟಾಭಿರಾಮ ಸೋಮಯ್ಯಜಿ ಅವರವರು ಅತಿಥಿಯಾಗಿ ಬಂದಿದ್ದರು. 10 ವರ್ಷದ ಮುಂಚೆ ಅವರೊಂದು ಮಾತು ಹೇಳಿದರು, ಇದೇ ಈ ಬ್ಲಡ್ ಹೆಲ್ಪ್ ಇನ್ ಕರ್ನಾಟಕದ ವೇದಿಕೆಯಲ್ಲಿ. ಈ ದಕ್ಷಿಣ ಕನ್ನಡ ಜಿಲ್ಲೆ ಎಂಥ ಒಂದು ಇಲ್ಲಿಯ ವಿಶೇಷತೆ ಏನಂತ ಕೇಳಿದರೆ, ಇಲ್ಲಿ ಒಂದು ಕಡೆ ರಕ್ತ ಹರಿಯುವವರು, ರಕ್ತವನ್ನು ಹೀರುವವರ ಮಧ್ಯೆ ಬ್ಲಡ್ ಹೆಲ್ಪ್ ಇನ್ ಕರ್ನಾಟಕ ಎಂಬ ಯುವಕರ ತಂಡ ಬಂದು ರಕ್ತದಾನ ಮಾಡುವುದರ ಮೂಲಕ ರಕ್ತ ಸಂಬಂಧಿಗಳಾಗೋಣ ಎಂಬ ಧ್ಯೇಯದ ವಾಕ್ಯದಡಿಯಲ್ಲಿ ಅವರು ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಇದು ಅವರಿಗೆ ವಿಚಿತ್ರವಾಗಿ ಕಂಡಿತು. ಅಂದರೆ ಆ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡೆಯ ಹೆಸರು ಅಷ್ಟು ಕೆಟ್ಟು ಹೋಗಿತ್ತು. ನಾನು ಇಲ್ಲಿ ನೋಡ್ತಾ ಇದ್ದೇನೆ, 10 ವರ್ಷದ ಮುಂಚೆ ಇದೇ ಮುಜಮ್ಮಿಲ್, ಇಮ್ರಾನ್ ಅಡ್ಡೂರ್ ಅಥವಾ ಎಲ್ಲ ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಯಾವುದೇ ನಯಾ ಪೈಸೆಯ ಆಸೆ, ಆಕಾಂಕ್ಷೆ, ಅಭಿಲಾಷೆಯನ್ನು ಇಡದೆ ದಿನರಾತ್ರಿ 24x7 ಆಗಿ ಅವರು ಕಾರ್ಯವನ್ನು ಆಚರಿಸುತ್ತಾ ಇದ್ದಾರೆ. ನಿಮ್ಮ ಈ ಸೇವೆಗೆ ನಾವು ಎಂತ ಹೇಳಿದರೂ ಕೂಡ, ಯಾವ ಅವಾರ್ಡ್ ಕೊಟ್ಟರೂ ಕೂಡ ಅದಕ್ಕೆ ಸಮಾನ ಆಗಲಿಕ್ಕಿಲ್ಲ. ಅದಕ್ಕೆ ಪ್ರತಿಫಲ ದೇವನು ಕೊಡುವನು. ನೀವು ನಿಮ್ಮ ಕಾರ್ಯವನ್ನು ಇನ್ನೂ ಕೂಡ ಉತ್ತಮವಾಗಿ ನಿರ್ವಹಿಸಲಿ, ಅದಕ್ಕೆ ಸೃಷ್ಟಿಕರ್ತನು ಅನುಗ್ರಹಿಸಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಜಯವಾಗಲಿ.